ಗುಡ್ ಮಾರ್ನಿಂಗ್ ನಿಮ್ಗೆಲ್ರಿಗೂ ಕೂಡ. ಎಲ್ಲರೂ ಹೇಗಿದ್ದೀರಾ? ನಾನೇನು ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ನೈಟ್ ಬಂದಿದ್ದೆ 9:30 ಹಂಗಾಯಿತು. ಸೊ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ನೈಟ್ ಎಲ್ಲ ಕುತ್ಕೊಂಡು ಮಾತಾಡಿ ಮಲ್ಗೋ ಅಷ್ಟೊತ್ತಿಗೆ 1 o'clock ಆಯಿತು. ಸೊ ಇವಾಗ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಲೆವೆಸ್ಟ ಸಿದಂಗೆ ತಿಂಡಿ ಪೋತಿ ಶುಗರ್ ಮ್ಯಾನ್. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ನೈಟೇ ಅಕ್ಕಿನ ಈ ಥರ ರುಬ್ಬಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ದೋಸೆ ಮಾಡೋಕ್ಕೆ ಹೋದರೆ ಅದು ಎಲ್ಲೆಲ್ಲೋ ಕಿತ್ತೋಗ್ತಾಯಿತ್ತು. ನಾನು ಎಷ್ಟು ಟ್ರೈ ಮಾಡಿದರೂ ಕೂಡ ದೋಸೆ ಅಂತೂ ನೆಟ್ಟಗೆ ಬರ್ತಾನೆ ಇರಲಿಲ್ಲ. ಪಾಪ ಅವ್ರು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಬೆಳಗ್ಗೆ ಅಲ್ವಾ ತಿಂಡಿ ತಿನ್ನಲೇಬೇಕು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಎಲ್ಲಿ ಹೋಗೋ ಅನ್ನೋ ಕನ್ಫ್ಯೂಷನ್ ಕೂಡ ತುಂಬ ಕಾಡ್ತಾಯಿತ್ತು. ಹಾಗಾಗಿ ತುಂಬ ಡಿಸ್ಕಷನ್ ಮಾಡಿ ಆ್ಯಂಡ್ ಸರಿ ಹೋಗೋಣ, ಒಂದು ಮೂವಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಎಲ್ಲರೂ ಕೂಡ ಇವಾಗ ರೆಡಿ ಆಗ್ತಾಯಿದ್ದೀವಿ. ಆ್ಯಂಡ್ ಹಾಗೆಯೇ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದೆ ದಾವಣಗೆರೆಗೆ. ಸೊ ಅಲ್ಲಿ ಯಾವ ಮೂವಿ ಅಪ್ಪ ಅಂತಂದರೆ ಪೀಟರ್ ಅನ್ನೋ ಒಂದು ಮೂವಿನ ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆ ನಗ್ತಿದ್ದೀನಿ ಅಂತಂದರೆ ನೀವು ಪೂರ್ತಿ ವಿಡಿಯೋ ಆ್ಯಂಡ್ ಹಾಗೆಯೇ ನೆಕ್ಸ್ಟ್ ಪಾರ್ಟ್ ಏನಿದೆಯೋ ಅದೆಲ್ಲ ನೋಡಿದರೆ ನಿಮಗೇ ಗೊತ್ತಾಗುತ್ತೆ. ಆ್ಯಂಡ್ ಹಾಗೆಯೇ ಆ ಮೂವಿ ರಿವ್ಯೂ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ನೋಡಿ. ಸೊ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿ ಲಗೇಜ್ನ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ. ಸೊ ತುಂಬ ಯಾಕಂದರೆ ಮಧ್ಯಾಹ್ನ ಹಂಗೆ ಹೋಗಿದ್ದು ನಾವು ಆ್ಯಂಡ್ ನೈಟ್ 9 o'clock ತನಕ ನಾವು ಹೊರಗಡೆನೇ ಇರ್ತೀವಲ್ವ. ಸೊ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಈ ಥರ ರೈಲ್ವೆ ಸ್ಟೇಷನಲ್ಲೇ ಕೂಡ ಲಗೇಜ್ನ ಡಂಪ್ ಮಾಡೋಕ್ಕೆ ಅಂತೇಳಿ ಈ ಥರ ಒಂದು ಕೊಟ್ಟಿರ್ತಾರೆ. ಸೊ ಅಲ್ಲಿ ಡಂಪ್ ಮಾಡಿ ನಾವು ಸೀದಾ ಹೊರಟಿದ್ದೆ SS ಮಾಲ್ಗೆ. ಮೂವಿ ಥಿಯೇಟರ್ಗೆ ಹೋಗಿ ಅಲ್ಲಿ ಟಿಕೆಟ್ನ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಹಾಗೆಯೇ 4:30 ಶೋ ಇರೋದ್ರಿಂದ ಟೈಮ್ ಇನ್ನೂ 2:30 ಹಂಗಾಗಿತ್ತು. ಸೊ ಊಟ ಮಾಡ್ಕೊಂಬರೋಣ ಅಂತೇಳಿ ನಾವು ಹೋಗಿದ್ದೆ ಅರಮನೆ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಅಲ್ಲಿ ಹೋಗಿ ಬಕೆಟ್ ಬಿರಿಯಾನಿನ ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಮತ್ತೆ ನಾವು ಥಿಯೇಟರ್ಗೆ ಬಂದ್ವಿ. ಆ್ಯಂಡ್ ಹಾಗೆಯೇ ಇನ್ನೊಂದು ಏನಪ್ಪ ವಿಷಯ, ಅದು ನಮ್ಮ SS ಮಾಲಲ್ಲಿ ಸೊ ಒಂದೇ ಒಂದು ಮೂವಿ ಥಿಯೇಟರಲ್ಲಿ ಅಂತ ಅಂದರೆ ನಾವು ಒಂದು ಮಾರ್ಕ್ ಮೂವಿನ ನೋಡೋಕ್ಕೆ ಅಂತೇಳಿ ಒಂದು ಟೈಮ್ ಹೋಗಿದ್ವಿ ಅದೇ ಥಿಯೇಟರ್ಗೆ. ಬಟ್ ಅಲ್ಲಿ ಏನಾಗಿತ್ತಪ್ಪ ಅಂತಂದರೆ ಇನ್ನೂ ಇಂಟರ್ಮಿಷನ್ ಕೂಡ ಸ್ಟಾರ್ಟ್ ಆಗಿಲ್ಲ, ಅಷ್ಟರಲ್ಲೇ ಅವ್ರು ಲೈಟ್ ಆನ್ ಮಾಡಿದರು. ಆ್ಯಂಡ್ ಹಾಗೆಯೇ ಮೂವಿ ಓಡ್ತಾನೆ ಇದೆ. ಸೊ ಮೂವಿ ಎಲ್ಲಿಗೆ ಬಂದು ಎಲ್ಲಿಗೆ ನಿಲ್ತಾನದೇ ಗೊತ್ತಾಗಲಿಲ್ಲ. ಹೋಗಿ ತುಂಬ ಅಂದರೆ ತುಂಬ ಜಗಳ ಮಾಡಿಕೊಂಡು ಮತ್ತು ಇನ್ನೊಂದು ಟೈಮ್ ಇಲ್ಲಿಗೆ ಬರೋದು ಬೇಡ ಅಂತ ಅಂದ್ಕೊಂಡ್ರು ಕೂಡ ಹೋಗಿ ಈ ಮೂವಿ ಕೂಡ ಎಲ್ಲೂ ಇರಲಿಲ್ಲ ಅಂತೇಳಿ ಮತ್ತೆ ನಾವು ಅದೇ ಥಿಯೇಟರ್ಗೆ ಮತ್ತೆ ಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಇತ್ತಂತೇಳಿ ಝೋಡಿಯೋ ಫುಲ್ಲು ರೌಂಡ್ ಹೊಡೆದು ನನ್ನ ಫ್ರೆಂಡಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಲು. ಆ್ಯಂಡ್ ಹಾಗೆಯೇ ನಾವು ಹೊರಟಿದ್ದೆ ನೆಕ್ಸ್ಟ್ ಮೂವಿ ನೋಡೋಕ್ಕೆ. ಹೋಗೋಣ ಅಟ್ಲೀಸ್ಟ್ ಈ ಸಲನಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡ್ರೆ ಈ ಸಲಿನೂ ಕೂಡ ಅದೇ ಹಣೆ ಬರ, ಅದೇ ಜಗಳ, ಅದೇ ಥರ ಸೀನ್ಸ್ ಮತ್ತೆ ಕ್ರಿಯೇಟ್ ಆಯಿತು. ಇನ್ನೂ ವಿಡಿಯೋ ಮುಗ್ದಿಲ್ಲ, ಮುಂದೆ ಇದೆ.